ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ನಾನು ನಿಮಗೆ ಒಂದು ಸೀಸನಲ್ ಫ್ರೂಟು ಅಂದರೆ ಮಾವಿನ ಹಣ್ಣಲ್ಲ, ಮಾವಿನಕಾಯಿಂದ ಮಾಡುವಂಥ ಒಂದು ಡಿಶ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ತೋತಾಪುರಿ ಮಾವಿನಕಾಯಿ. ತುಂಬ ಹಣ್ಣಾಗೂ ಇಲ್ಲ, ಹಾಗೆ ತುಂಬ ಕಾಯಾಗೂ ಇಲ್ಲ. ದೋರ್ಗಾಯಿ ಅಂತೀವಲ್ಲ ಆ ಥರ ಇರೋಂಥ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ತೀರಾ ಸಣ್ಣದಾಗಲ್ಲ, ಮೀಡಿಯಮ್ ಆಗಿ ತುರ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿನೂ ತುರ್ಕೊತೀನಿ. ನಾನು ಒಂದು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಲ್ಲ, ಹಾಗೆ ಒಂದು 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕಾದರೆ ನಿಮ್ಮ ಖಾರಕ್ಕೆ ಬೇಕು ಅಂದರೆ ಇನ್ನು ಸ್ವಲ್ಪನೂ ಹಾಕ್ಕೋಬೋದು. ನಾನು ಸ್ವಲ್ಪ ಖಾರ ಕಡಿಮೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಈರುಳ್ಳಿ, ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡ್ಬಿಡ್ತೀನಿ ನಾನು. ತುಂಬ ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ದೊಡ್ಡದಾಗಿ ಹೆಚ್ಕೊಳ್ಳೋಂಥದ್ದೇನು ಅವಶ್ಯಕತೆ ಇರಲ್ಲ. ಈ ಡಿಶ್ಶು ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂಥರ ಉಪ್ಪು ಹುಳಿ ಖಾರ ತುಂಬ ಟೇಸ್ಟಿ ಅನಿಸುತ್ತೆ. ಬ್ರೆಡ್ ಜೊತೆಗೆ ನಾವು ಜಾಮ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅನ್ನೋಂಥವರು ಇದನ್ನು ಹಚ್ಕೊಂಡು ತಿನ್ಬೋದು. ದೋಸೆ, ಚಪಾತಿ ಅದಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ. ಮತ್ತು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೂ ಕೂಡ ತುಂಬಾ ಟೇಸ್ಟಿ ಅನಿಸುತ್ತೆ. ಯಾರಿಗಾದ್ರೂ ಬಾಯಿ ಕೆಟ್ಟೋಗಿದೆ, ಮಾತ್ರೆ ನುಂಗಿ ಬಾಯಿ ಕೆಟ್ಟೋಗಿದೆ ಅಂದರೆ ಇದನ್ನು ತಿಂತಾಯಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಲೈಕ್ಸು ನನಗೆ ತುಂಬ ಪ್ರೋತ್ಸಾಹ ಕೊಡುತ್ತೆ. ಹಾಗಾಗಿ ಈಗಲೇ ಒಂದು ಲೈಕ್ ಕೊಟ್ಬಿಡಿ. ನೋಡಿ, ಬಾಣಲಿಗೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಲ್ಲ, ಎಣ್ಣೆ ಕಾದ್ಮೇಲೆ ಒಂಚೂರು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕೋಣ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಈ ಡಿಶ್ ಮಾಡೋದಕ್ಕೆ ನನಗೆ. ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನಾನು. ನೋಡಿ, ಅದನ್ನು ಸಣ್ಣಕ್ಕೆ ಹೆಚ್ಕೊಂಡ್ಬಿಡ್ತೀನಿ. ಅದನ್ನೆಲ್ಲ ಮಿಕ್ಸ್ ಆಗಬೇಕು. ಹಾಗೋಸ್ಕರ ನಾವು ಇದರಿಂದ ಡಿಶ್ಶಿಂದ ಕರಿಬೇವಿನ ಸೊಪ್ಪು ತೆಗೆದಿಡೋವಂಥ ಪರಿಸ್ಥಿತಿ ಬರಬಾರ್ದು ಅಂತ ಅಷ್ಟೇ. ಈ ಮೆಣಸಿನ್ಕಾಯ್ದು ಚೆನ್ನಾಗಿ ಖಾರ ಬಿಟ್ಕೋಬೇಕು. ಅದಕ್ಕೋಸ್ಕರ ಮೆಣಸಿನ್ಕಾಯಿನ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂಥೇಳಿ ಉದ್ದುದ್ದಕ್ಕೆ ಸೀಳಿ ಹಾಕಿರ್ತೀನಿ ನಾನು. ಅದ್ರ ಮೇಲೆ ನಾವು ಇವಾಗ ಈರುಳ್ಳಿ ಹೆಚ್ಕೊಂಡಿದ್ವಲ್ಲ ಸಣ್ಣಕ್ಕೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ಒಂದು ತೃಣ ನಾವು ನೀರು ಹಾಕೋಂಗಿಲ್ಲ, ಎಣ್ಣೆನಲ್ಲೇ ಈರುಳ್ಳಿ ಬಾಡಬೇಕು. ಈರುಳ್ಳಿ ಸ್ವಲ್ಪ ಬಾಡಾದ್ಮೇಲೆ ತುರಿದಿಟ್ಕೊಂಡಿದ್ದೀವಲ್ಲ ಮಾವಿನಕಾಯಿ, ಅದನ್ನ ಹಾಕೋಣ. ಮಾವಿನಕಾಯಿ ಹಾಕಿದ್ಮೇಲೆ ಸ್ವಲ್ಪ ತಳ ಕಚ್ಚಿಬಿಡುತ್ತೆ ಅಂತ ಅಂದ್ಬಿಟ್ಟು ಈರುಳ್ಳಿನ ಈಗಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಎಲ್ಲ ಹಾಕೋಣ. ಮಾವಿನಕಾಯಿ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ನೀರು ಬಿಟ್ಕೊಳತ್ತಲ್ವ, ಉಪ್ಪು ಹುಳಿ ಸೇರಿ. ಮತ್ತು ಈರುಳ್ಳಿನಲ್ಲೂ ನೀರಂಶ ಇದೆ, ಮಾವಿನಕಾಯಿನಲ್ಲೂ ನೀರಿನ ಅಂಶ ಇದೆ. ಇದರಲ್ಲೇ ಕೂಡ ಅದು ಚೆನ್ನಾಗಿ ಬಾಡಬೇಕು. ಅದು ಕಚ್ಚಿಬಿಡುತ್ತೆ, ಹಾಗಾಗಿ ಇದನ್ನು ಅವಾಗವಾಗ ತೊಳಸ್ತಾನೆ ಇರಬೇಕು. ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ ಇದು. ನಾನು ಇವಾಗ 3 ಸ್ಪೂನ್ ಹಾಕಿದ್ದೀನಿ, ಆಮೇಲೆ ಮತ್ತಿನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ಅದು ತೊಳಸ್ಕೊಂಡೆ
ಬೇಯಿಸಬೇಕು. ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ರೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ 1 ನಿಮಿಷ ಬಿಟ್ಟು ಮುಚ್ಚೋದು, ತೆಗಿಯೋದು ಮತ್ತು ಮಗ್ಚೋದು ಹಂಗೆ ಮಾಡಬೇಕು. ಜೊತೆಗೆ ಒಂದು ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ. ಜಾಸ್ತಿ ಹೊತ್ತು ತಟ್ಟೆ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಬೇಡಿ. ತೆಗೆದು ನೋಡಿಕೊಂಡು ಮಗ್ಚ್ತಾ ಇರಬೇಕು, ಇಲ್ಲಾಂದರೆ ಕಚ್ಚಿಬಿಡತ್ತೆ. ಈಗ ನೀರು ಹಾಕಿರಲ್ವಲ್ಲ ನಾವು, ಅದಕ್ಕೋಸ್ಕರ ಅಷ್ಟೇ. ಇವಾಗ ಒಂದು ಸ್ವಲ್ಪ ತೆಕ್ಕೊಂಡು ಅರಶಿನದ ಪುಡಿ, ಅಚ್ಕಾರದ ಪುಡಿ, ಧನಿಯಾದ ಪುಡಿ ಮತ್ತು ಬೆಲ್ಲ 3 ಹಾಕೋಣ. ನಾನು 2 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಧನಿಯಾದ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 3 ಸ್ಪೂನಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸಾಲದೇ ಇದ್ದರೆ ಮತ್ತೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಇಷ್ಟು ಹಾಕ್ಕೊಂಡು ನಾನು ಹೊಂದಿಸ್ಕೊತಾ ಇದ್ದೀನಿ. ನೋಡಿ, ಖಾರದ ಪುಡಿ ಹಾಕಿದ್ಮೇಲಂತೂ ನೀರಿನಂಶ ಕಡಿಮೆ ಆಗಿರುತ್ತಲ್ಲ, ಇನ್ನೂ ಸ್ವಲ್ಪ ಕಚ್ಚೋದು ಜಾಸ್ತಿ ಆಗಿಬಿಡತ್ತೆ. ಅದಕ್ಕೋಸ್ಕರ ತೊಳಿಸ್ತಾನೆ ಇರಬೇಕು. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಕಚ್ಚೋದು ಕಡಿಮೆ ಅನಿಸುತ್ತೆ. ನೋಡಿ, ಬೆಲ್ಲ ಸಾಲದೆ ಬಂತು ಅಂತ ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಇನ್ನೂ ಒಂದು 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ಒಂದು 5 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಇದು ಮಾವಿನಕಾಯಿನೂ ಸ್ವಲ್ಪ ಸಿಹಿ ಇದೆಯಲ್ವಾ, ತೋತಾಪುರಿ ಮಾವಿನಕಾಯಿ ಅಷ್ಟು ಹುಳಿ ಬರಲ್ಲ, ಹಾಗಾಗಿ ಇಷ್ಟು ಬೆಲ್ಲ ಸಾಕಾಯಿತು. ಇಲ್ಲದ್ರೆ ಇನ್ನೂ ಬೆಲ್ಲ ಬೇಕಾಗುತ್ತೆ. ಮತ್ತು ಇನ್ನೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ. ತೋತಾಪುರಿ ಮಾವಿನಕಾಯಿ ಹುಳಿನೂ ಸ್ವಲ್ಪ ಕಡಿಮೆ ಇರುತ್ತೆ. ಮಾಮೂಲಿ ಇದು ಆಮ್ಲೆಟ್ ಮಾವಿನಕಾಯಿ ಆ ಥರದ್ದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕಿದ್ರೆ ಹುಳಿನೂ ಜಾಸ್ತಿ ಇರೋದ್ರಿಂದ ನಾವು ಖಾರ, ಉಪ್ಪು, ಬೆಲ್ಲ ಎಲ್ಲನೂ ಜಾಸ್ತಿನೇ ಹಾಕಬೇಕಾಗತ್ತೆ. ನೋಡಿ, ಇವಾಗೆಲ್ಲ ಆಗಿದೆ. ಇದು ಸ್ವಲ್ಪ ತಣ್ಣದಾದ್ಮೇಲೆ ನಾನು ಬಾಟ್ಲಿಗೆ ತುಂಬ್ಕೋತಾ ಇದ್ದೀನಿ. ಮತ್ತು ಬಾಟ್ಲು ತುಂಬಿದ ತಕ್ಷಣನೂ ನಾನು ತಕ್ಷಣವೇ ಮುಚ್ಚಲ್ಲ, ಸ್ವಲ್ಪ ಅದು ವೇಪರ್ ಬಂದ್ಬಿಡತ್ತಲ್ಲ, ಅದಕ್ಕೋಸ್ಕರ ಹಾಗೆ ಬಿಟ್ಟಿರ್ತೀನಿ. ಪೂರ್ತಿ ಅದು ಬಿಸಿದು ಅಂಶನೇ ಇಲ್ಲದೆ ಇದ್ದಾಗ ಆಮೇಲೆ ಮುಚ್ತೀನಿ. ಈಗ ಒಂದು ಸ್ವಲ್ಪ ಬಿಸಿ ಇದೆ. ಒಂದು ಸಣ್ಣ ಡಬ್ಬಕ್ಕೆ ರೆಗ್ಯುಲರ್ ಯೂಸ್ಗೆ ಅಂತ ತೆಗೆದಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಬಾಟ್ಲಿಗೆ ಹಾಕಿಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಲ್ಲ ನನ್ನ ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಮೊದಲು ಬರುತ್ತೆ.